ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಕೇಸ್, ಹುಬ್ಬಳ್ಳಿಯಲ್ಲಿ ಎನ್ಐಎ ಅಧಿಕಾರಿಗಳ ರೇಡ್. ಆರೋಪಿ ಶೋಯಬ್ ಅಬ್ದುಲ್ ಮಿರ್ಜಾ ಲಾಕ್. ಎಂಎಲ್ಸಿ ಎಲೆಕ್ಷನ್ಗೆ ಕೇಸರಿ ಪಡೆ ತಯಾರಿ. 3 ಸ್ಥಾನಕ್ಕೆ ಆಕಾಂಕ್ಷಿಗಳ ಪೈಪೋಟಿ. ಅಭ್ಯರ್ಥಿಗಳ ಆಯ್ಕೆಯೇ ನಾಯಕರಿಗೆ ತಲೆಬಿಸಿ. ಚಿಕ್ಕೋಡಿಯಲ್ಲಿ ಟೋಲ್ ಶುಲ್ಕ ವಿಚಾರಕ್ಕೆ ಸಂಘರ್ಷ. ಚಿಂಚೋಣಿ ಗ್ರಾಮಸ್ಥರು ಸಿಬ್ಬಂದಿ ಮಧ್ಯೆ ವಾಗ್ವಾದ. ಯುವಕರ ಮೇಲೆ ಹಲ್ಲೆಗೆ ಯತ್ನ. ಪೊಲೀಸರಿಗೆ ಬೆಳ್ತಂಗಡಿ ಶಾಸಕರ ಆವಾಜ್. ಹರೀಶ್ ಪುಂಜಾ ವಿರುದ್ಧ ಮತ್ತೊಂದು ಎಫ್ಐಆರ್. ಬೆದರಿಕೆ ನಿಂದನೆ ಆರೋಪದಡಿ ಕೇಸ್. ಕರುನಾಡಲ್ಲಿ ನಿಲ್ಲದ ವರುಣನ ಅವಾಂತರ. ಭಟ್ಕಳದಲ್ಲಿ ಹನುಮಾನ್ ನಗರ ಮಗ್ದುಮ್ ಕಾಲೋನಿ ಜಲಾವೃತ. ಹಂಪಿಯಲ್ಲಿ ಉರುಳಿದ ಸಾಲು ಮಂಟಪ. ಈ ದಿನದ ಟಾಪ್ 30 ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಬೆಂಗಳೂರು ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹುಬ್ಬಳ್ಳಿಯಲ್ಲಿ ಎನ್ಐಎ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಶೋಯಬ್ ಅಬ್ದುಲ್ ಮಿರ್ಜಾ ಎಂಬಾತನನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದ ಶೋಯಬ್ ಅಬ್ದುಲ್ ಮಿರ್ಜಾ ಹುಬ್ಬಳ್ಳಿಯ ಗೌಸಿಯಾ ಟೌನ್ನಲ್ಲಿ ವಾಸವಿದ್ದ. ಸದ್ಯ ಆರೋಪಿ ಅಬ್ದುಲ್ ಮಿರ್ಜಾನನ್ನ ಎನ್ಐಎ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸ್ತಾ ಇದೆ. ಇನ್ನು ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಸಂಬಂಧಪಟ್ಟಂತೆ 4 ರಾಜ್ಯಗಳ 11 ಕಡೆ ಎನ್ಐಎ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಕರ್ನಾಟಕ, ತಮಿಳುನಾಡು, ತೆಲಂಗಾಣ ಹಾಗೂ ಆಂಧ್ರ ಪ್ರದೇಶದಲ್ಲಿ ಎನ್ಐಎ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಕೃತ್ಯಕ್ಕೆ ಸಹಾಯವನ್ನ ಮಾಡಿದ ಅನುಮಾನದಲ್ಲಿ ದಾಳಿಯನ್ನ ಮಾಡಲಾಗಿತ್ತು. ಡಿಜಿಟಲ್ ಡಿವೈಸ್ಗಳು ಸೇರಿದಂತೆ ಹಲವು ದಾಖಲೆಗಳನ್ನ ವಶಪಡಿಸಿಕೊಳ್ಳಲಾಗಿದೆ. ಈಗಾಗಲೇ ಕೆಫೆ ಬ್ಲಾಸ್ಟ್ ಸಂಬಂಧಪಟ್ಟಂತೆ 4 ಶಂಕಿತರನ್ನ ಬಂಧಿಸಲಾಗಿದೆ. ಅಂಜಲಿ ಹತ್ಯೆ ಪ್ರಕರಣವನ್ನ ಸಿಐಡಿ ತನಿಖೆಗೆ ಹಸ್ತಾಂತರಿಸಿದ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿಗೆ ಸಿಐಡಿ ತಂಡ ಆಗಮಿಸಿದೆ. ಎಸ್ಪಿ ವೆಂಕಟೇಶ್ ನೇತೃತ್ವದಲ್ಲಿ ಅಂಜಲಿ ಹತ್ಯೆ ತನಿಖೆ ನಡೆಯಲಿದ್ದು, ಒಟ್ಟು 9 ಅಧಿಕಾರಿಗಳ ತಂಡ ಅಂಜಲಿ ಹತ್ಯೆ ಕೇಸ್ನ ತನಿಖೆಯನ್ನ ಆರಂಭಿಸಿದ್ದಾರೆ. ಇನ್ನು ಇದೇ ತಂಡದ ನೇತೃತ್ವದಲ್ಲೇ ನೇಹಾ ಹಿರೇಮಠ್ ಹತ್ಯೆ ತನಿಖೆ ಕೂಡ ನಡೀತಾ ಇದೆ.